ದೆಹಲಿ ಬಳಿಕ ಕರ್ನಾಟಕದಲ್ಲೂ ನೀಟ್ ಹಗರಣದ ಕಿಚ್ಚು ಹತ್ಕೊಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಯ್ತಲ್ಲ ನೀಟ್ದು, ಅದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಿರತಕ್ಕಂಥ ಬೃಹತ್ ಪ್ರತಿಭಟನೆ ಇದು. ದೆಹಲಿ ಬಳಿಕ ಕರ್ನಾಟಕದಲ್ಲೂ ನೀಟ್ ಹಗರಣದ ಕಿಚ್ಚು ಹತ್ಕೊಳ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇಂದ್ರ ನೀಟ್ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂಥೇಳಿ ತನಿಖೆ ನಡೆಸಬೇಕು, ಅದಕ್ಕೆ ವಿದ್ಯಾರ್ಥಿಗಳಿಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸ್ಟೂಡೆಂಟ್. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು. ಬೆಳಗಾವಿಯಲ್ಲಿ ವೀಕ್ಷಕರೇ, ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ದೆಹಲಿಯಲ್ಲಿ ಇಷ್ಟು ದಿವಸ ನಡೀತಾ ಇತ್ತು ನೀಟ್ಗೆ ಸಂಬಂಧಪಟ್ಟ ಹಾಗೆ, ಈಗ ಕರ್ನಾಟಕದಲ್ಲೂ ಆ ಒಂದು ಕಿಚ್ಚು ಹತ್ಕೊಂಡಿದೆ. ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀಟ್ಗೆ ಸಂಬಂಧಪಟ್ಟ ಹಾಗೆ ಏನು ಪೇಪರ್ ಲೀಕ್ ಆಯಿತು, ಅದರ ಹೊಣೆಯನ್ನ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಸಚಿವರು ಹೊತ್ಕೊಳ್ಬೇಕು ಅಂತ ಹೇಳಿ. ಇದೇ ರೀತಿ ಆಗ್ತಾ ಹೋದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಮುಂದುವರಿಯುತ್ತೆ. ಒಂದು ದೊಡ್ಡ ಪಾಠವನ್ನ ಸರ್ಕಾರಕ್ಕೆ ಕಲಿಸಲೇಬೇಕು ಅಂತೇಳಿ ವಿದ್ಯಾರ್ಥಿಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಳಗಾವಿಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಿರತಕ್ಕಂಥ ಪ್ರೊಟೆಸ್ಟ್ ಅದು. ಮಾಡತ್ತಿಲ್ಲ. ಎಷ್ಟೊಂದು ಹುಡುಗರು ಅವರ ಇಲ್ಲಿ ಬಂದ ನೀಟ್ ಪೇಪರ್ ಲೀಕ್ ಆಗಿದ್ದ ಸಂಬಂಧ 34 ಹುಡುಗರು ಸುಸೈಡ್ ಮಾಡ್ಕೊಂಡಾರ. ಅದ್ರ ಬಗ್ಗೆ ಯಾರು ಏನು ಕಾಳಜಿ ತೊಗೊಳತಿಲ್ಲ. ಅದ್ರ ಬಗ್ಗೆ ಎಲ್ಲೂ ಏನು ಪ್ರೊಟೆಸ್ಟ್ ಆಗತ್ತಿಲ್ಲ. ಅದ್ರ ಸಂಬಂಧ ನಾವು ಎಲ್ಲರೂ ಇವತ್ತು ಬೆಳಗಾವಿ ಸಿಟಿನ್ಯಾಗ ಒಂದು ಪ್ರೊಟೆಸ್ಟ್ ಮಾಡತ್ತೀವಿ. ಈ ಪ್ರೊಟೆಸ್ಟ್ ಎಲ್ಲರೂ ಬಂದು ಎಲ್ಲ ಹುಡುಗರು ಯುವಕರು ಬೆಂಬಲ ಕೊಟ್ಟ ನಮಗೊಂದು ಇದನ್ನ ಮಾಡಿ ಮೇನ್ ನಾವು ಕೇಳೋದು ಏನಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈಗ್ನೇಷನ್ ಮಾಡ್ಬೇಕು. ಪೇಪರ್ ಲೀಕ್ ಇಂದ ಯಾರ್ಯಾರು ಅದಾರ ಅವರೆಲ್ಲ ನಮಗ್ ಬಂದ ಉತ್ತರ ಕೊಡ್ಬೇಕ. ಏನಾಗೈತಿ ಇಲ್ಲಿ, ಹೆಂಗಾಗತೈತಿ, ನೀಟ್ ಪೇಪರ್ ಲೀಕ್ ಸಂಬಂಧ ಇಷ್ಟೊಂದು ಹುಡುಗರು ಅವ್ರೆಲ್ಲ ಜೀವನ ನಾಶ ಆಗತೈತಿ. ಅದ್ರ ಸಂಬಂಧ ಹುಡುಗರು ಅವ್ರ ಮುಂದಿನ ಭವಿಷ್ಯ ಹುಡುಗರ್ದು ಏನು ಕೈಯಾಗ ಸಿಗತ್ತಿಲ್ಲ. ಮೇನ್ ನಾವು ಕೇಳೋದು ಮೇನ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡ್ಬೇಕು. ಅದ್ರ ಹಿಂದಿದ್ದವ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಅದ್ರ ಹಿಂದಿದ್ದವ್ರ ಮೇನ್ ಅಂದ್ರ ನರೇಂದ್ರ ಮೋದಿ ಅವ್ರ ರೆಸಿಗ್ನೇಷನ್ ಹೇಳದೈತಿ ನಮಗೆ ಮೇನ್. ಅದ್ರ ನೋಡುವ ಮೇಲಿದೆ ಅದು. ನಾವು ಹೆಂಗ್ ನೋಡ್ತೀರಿ ತಮ್ಮ ಕ್ಯಾರೆಕ್ಟರ್ ಹೇಳ್ತಾ ಇದೆ. ನಾವು ಸ್ಟೂಡೆಂಟ್ ಪ್ರೊಟೆಸ್ಟರ್ ಇಲ್ಲಿದಾರು, ನಾ ಆ ಪ್ರೊಟೆಸ್ಟ್ ಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ನನಗೆ ಯಾಕಂದ್ರೆ ಇವ್ರು ಎಲ್ಲಾರು 15-16 ಇಯರ್ಸ್ ಯಾರದಾರಲ್ಲ, ಅವ್ರಿಗೆ ವೋಟ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅವರಿಗೆ. 3 ವರ್ಷ ಮೇಲೆ ಇವರ ಬಂದು ತಮಗೆ ವೋಟ್ ಮಾಡ್ತಾರು, ಇವರ ಬಂದೆ ತಮಗೆ ತೆಗಿತಾರ ಅಲ್ಲಿಂದ ಅಧಿಕಾರದಿಂದ. ಇದನ್ನ ಕೇಳ್ಕೋರಿ. ಏನ್ ಹೇಳುದಿಲ್ರಿ, ಯೂತ್ ಹೇಳಾಕಿದೀವಿ. 4-5 ಡಿಮಾಂಡ್ಸ್ ಅದಾವ. ರೆಸಿಗ್ನೇಷನ್ ಬೇಕು, ಅಕೌಂಟಬಿಲಿಟಿ ಬೇಕು, NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಗೆ ಸ್ಟ್ರಾಂಗ್ ಮಾಡಬೇಕು, ಮತ್ತು